ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ರೆಡಿ ಆಗಿದ್ದೀನಿ ಗಾಯ್ಸ್. ಸೊ ನನಗೋಸ್ಕರ ನಮ್ಮಮ್ಮ ಅಡುಗೆ ಮಾಡ್ತಿದ್ದಾರೆ. ಬನ್ನಿ ಗಾಯ್ಸ್, ಏನು ಮಾಡ್ತಿದ್ದಾರೆ ನೋಡೋಣ. ನನಗೋಸ್ಕರ ಅಂತೇಳಿ ದೋಸೆ ಮಾಡ್ತಿದ್ದಾರೆ, ಅವರಿಗೆ ರೊಟ್ಟಿ ಸುಟ್ಕೊಂಡಿದ್ದಾರೆ ಗೈಸ್. ನೀನು ತಿಂದ? ತಿನ್ಬೇಕಾ? ಇಲ್ಲಿ ಸಾಂಬಾರು ಇದೆ, ತೆಗಿ ಮಮ್ಮಿ. ಅದು ಇದು ಸಾಂಬಾರು ಗೈಸ್, ಇದ್ರ ಜೊತೆಗೆ. ಓಕೆ ಗಾಯ್ಸ್, ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ಓಕೆ ಗಾಯ್ಸ್, ಇವಾಗ ಮಧ್ಯಾಹ್ನ ಆಗಿದೆ. ನಾವು ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಏನು ಮಾಡ್ಕೊಂಡಿದ್ವಿ ಅಂದರೆ ಮ್ಯಾಗಿ ಮಾಡ್ಕೊಂಡಿದ್ವಿ ಗೈಸ್. ಖಾಲಿ ಆಗ್ಬಿಡ್ತು ಮ್ಯಾಗಿ. ಸೊ ಇವತ್ತು ನಮ್ಮಪ್ಪ ಯಾಕೆ ಬೇಗ ಬಂದಿದ್ರಲ್ವಾ, ಸ್ವಲ್ಪ ಬೇಗ ಬಂದುಬಿಟ್ಟಿದ್ದಾರೆ ಇವತ್ತು ಮಧ್ಯಾಹ್ನನೇ. ಸೊ ಅವ್ರು ನಮಗೋಸ್ಕರ ಏನು ತಿಂದಿದ್ರು ನೋಡಿ ಗೈಸ್. ಮಾವನ ಹಣ್ಣು ಮತ್ತು ನಾನು ಊರಿಗೆ ಹೋಗ್ಬೇಕಾದ್ರೆಯಿಂದನೂ ಕೇಳ್ತಿದ್ದೆ. ದ್ರಾಕ್ಷಿ ಅಂದರೆ ನನಗೆ ಇಷ್ಟ, ಅದಕ್ಕೆ ತಂದಿದ್ದಾರೆ. ನಾನು ಊರಿಗೆ ಹೋಗ್ಬೇಕಾಗಿದ್ದರಿಂದನೂ ಕೇಳ್ತಾ ಇದ್ದೆ ನೇರಳೆ ಕೊಡಿಸಿ ಅಂತ, ಅದಕ್ಕೆ ನೇರಳೆ ತಂದಿದ್ದಾರೆ ಗೈಸ್. ಅದನ್ನು ನಾನು ಏನು ಮಾಡಿದ್ದೀನಿ ತೋರಿಸ್ತೀನಿ. ಉಪ್ಪು ಹಾಕಿಟ್ಟಿದ್ದೀನಿ ಗೈಸ್. ಆಗಾಗ ಹಿಂಗೆ ಹೋಗೋದು ಹಂಗೆ ಬರೋದು, ಹಂಗೆ ಹೋಗೋದು ಹಿಂಗೆ ಬರೋದು ತಿನ್ನೋದು, ಹಂಗೆ ಹೋಗೋದು ಹಿಂಗೆ ಬರೋದು ತಿನ್ನೋದು, ಹಂಗೆ ಹೋಗೋದು ಹಿಂಗೆ ಬರೋದು ತಿನ್ನೋದು ಗೈಸ್. ಅದಕ್ಕೆ ಎಷ್ಟು ಮೂರೇ ಉಳ್ಕೊಂಬಿಟ್ಟೈತೆ ಇವಾಗ. ಇನ್ನೂ ಅದಿದೆಯಲ್ಲ ಗೈಸ್, ಅದನ್ನೇ ಮತ್ತೆ ಉಪ್ಪು ಹಾಕ್ಕೊಂಡ್ರೆ ಆಯಿತು, ಸರಿ ಹೋಗ್ಬಿಡುತ್ತೆ. ಆಮೇಲೆ ಸಿಗುವ ಗೈಸ್. ಗೈಸ್, ನಾನು ಯಾವ ಮೂವಿ ನೋಡ್ತಾ ಇದ್ದೀನಿ ಗೊತ್ತಾ ಗೈಸ್? ಇದು ಲವ್ ಮಾಕ್ಟೇಲ್ 3 ಗೈಸ್. ಇದು ಯೂಟ್ಯೂಬಲ್ಲಿ ಬಿಟ್ಟಿದ್ದಾರೆ. ಸೊ ಅದಕ್ಕೆ ನೋಡ್ತಾ ಇದ್ದೀನಿ ಗೈಸ್, ತೋರಿಸ್ತೀನಿ. ಹಾಯ್ ಗಾಯ್ಸ್, ಇವಾಗ ನಂದು ಇದು ನೋಡಿ, ಇದು ಕೆಟ್ಟೋಗಿತ್ತು ಪೂರ್ತಿ. ಇದನ್ನು ಸರಿ ಮಾಡಿದ್ದೀನಿ ಗೈಸ್ ಇವಾಗ. ಸೊ ನನಗೆ ಐಸ್ ಕ್ಯೂಬ್ ಬೇಕಾಗಿತ್ತು, ಅದು ಹುಡುಕ್ರೆ ಸಿಕ್ತು ಗೈಸ್. ಸೊ ಇವಾಗ ಸ್ವಲ್ಪ ಅಲ್ಲಿ ಪಾತ್ರೆ ಇದೆ ಗೈಸ್, ನೋಡಿ ಇಷ್ಟೇ ಇರೋದು. ಇದನ್ನು ಸ್ವಲ್ಪ ತೊಳ್ಕೊಟ್ಬಿಡೋದು, ಎಲ್ಲ ಚಿಕ್ಕದೇ ಇದೆ. ಸೊ ತೊಳ್ಕೊಟ್ಬಿಡ್ತೀನಿ ಗೈಸ್. ಆಮೇಲೆ ಗೈಸ್ ಇವಾಗ ನೋಡಿ ಪಾತ್ರೆ ಬೆಳಗಾಯಿತು. ಸೊ ಅಡುಗೆ ರೆಡಿ ಆಗ್ತಾ ಇದೆ ಇಲ್ಲಿ. ಸೊ ಸ್ವಲ್ಪ ಕಸ ಇದೆ, ಸೊ ಕಸ ಗುಡಿಸ್ಬಿಡೋಣ. ಆಮೇಲೆ ನಂದು ಸ್ವಲ್ಪ ರೀಲ್ಸ್ ಟೇಕ್ ಇದೆ. ಸೊ ಅದಕ್ಕೋಸ್ಕರ ಎಲ್ಲ ಬೇಗ ಬೇಗ ಮಾಡ್ತಾಯಿದ್ದೀನಿ ಗೈಸ್. ಆಮೇಲೆ ರೀಲ್ಸ್ ಟೇಕ್ ಮಾಡಿ ಸಿಗ್ತೀನಿ. ಬೈ ಗೈಸ್. ಓಕೆ ಗಾಯ್ಸ್, ಫೈನಲಾಗಿ ಇವಾಗ ಕಸ ಗುಡಿಸಲ್ಲ ಆಯಿತು. ಸೊ ಹೋಗಿ ಇವಾಗ ಮುಖ ತೊಳ್ಕೊಂಡ್ಬರ್ತೀನಿ ಗೈಸ್. ಬನ್ನಿ ಬನ್ನಿ. ಇವಾಗ ಫೈನಲ್ ಆಗಿ ರೀಲ್ಸ್ ಮಾಡಿದ್ದು ಮುಗೀತು, ಎಲ್ಲ ಆಗಿದ್ದು ಮುಗೀತು ಗೈಸ್. ಸೊ ಇವಾಗ ಊಟ ಮಾಡಿದ್ದು ಆಯಿತು ಗೈಸ್. ಸೊ ಇವಾಗ ನಾವು ಅಂದರೆ ಫೇಸ್ ಇದಾಗಲಿ ಅಂತೇಳಿ ಕೋಲ್ಡ್ ವಾಟರಲ್ಲಿ ಡಿಪ್ ಮಾಡ್ತಾರಲ್ವಾ, ಅದಕ್ಕೇನಂತಾರೆ ಅಂತ ನಂಗೆ ಗೊತ್ತಿಲ್ಲ ಗೈಸ್. ಅದನ್ನು ಮಾಡೋಕ್ಕೆ ಅಂತೇಳಿ ರೆಡಿ ಆಗಿದ್ದೀವಿ. ಗೊತ್ತಿಲ್ಲ ಗೈಸ್, ಆದರೂ ನಾನು ಮಾಡ್ತೀನಿ ಗೈಸ್. ಅದು ಅಂದರೆ ಫೇಸ್ ಹೆಂಗಿದೆ ಹಂಗೆ ಇರಲಿ ಅಂತ ತಾನೆ. ಹೆಂಗಿದೆ ಹಂಗೆ ಇರಲಿ ಅಂಥೇಳಿ ಅದನ್ನು ಫೇಸಿಗೆ ಆ ಥರ ಮಾಡ್ತಾರೆ ಗೈಸ್. ಸೊ ಅದಕ್ಕೆ ಇದರೊಳಗಡೆ ಮಕಾನ್ ಡಿಪ್ ಮಾಡ್ಬೇಕು ಗೈಸ್. ಅದನ್ನು ನಾನು ಮಾಡಬೇಕು, ಆಮೇಲೆ ಸಿಗ್ತೀನಿ. ಮಾಡಬೇಕಾದ್ರೆ ಸಿಗ್ತೀನಿ ಗೈಸ್. ಅದನ್ನು ಕರಗಬೇಕು ಗೈಸ್. ಗ್ಲಾಸ್ನೇ ಒಳಗಿಟ್ಬಿಟ್ಟಿದ್ದೆ ಗೈಸ್. ನೋಡಿ, ಗ್ಲಾಸ್ದೇ ಶೇಪ್ ಬಂದ್ಬಿಟ್ಟೈತೆ, ಅದಕ್ಕೆ ಅದು ಕರಗಲಿ ಫಸ್ಟು ಗೈಸ್. ಅದನ್ನು ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಓಕೆ ಗೈಸ್, ಇವಾಗ ವಾಟರ್ ರೆಡಿಯಾಗಿದೆ. ಸೊ ಇದರಲ್ಲಿ ಡಿಪ್ ಮಾಡೋಣ. ಫುಲ್ ಆಗಲ್ತು. ನಾನು ಹೇಳಿಲ್ವೇ, ಪರವಾಗಿಲ್ಲ. ಮೊಸರು ಹಿಡಿತದೆ ನೀರು ಜಾಸ್ತಿ ತಣ್ಣಗಿದ್ರೆ. ಹೆಂಗಿದ್ದೀನಿ ಗೈಸ್ ನೋಡೋಕ್ಕೆ. ಓಕೆ ಗೈಸ್, ಅದೇನೋ ಮುಖಕ್ಕೆ ಮಾಡಿದ್ವಲ್ಲ, ಅದೆಲ್ಲ ಮಾಡಿದ್ದೆಲ್ಲ ಮುಗೀತು ಗೈಸ್. ಸೊ ಇವಾಗ ನನಗೂ ನಿದ್ದೆ ಬರ್ತಾಯಿದೆ. ಸೊ ಇವಾಗ ನನಗೂ ನಿದ್ದೆ ಮಾಡೋವಂಥ ಟೈಮ್ ಆಗಿದೆ ಗೈಸ್. ಸೊ ನಾನು ಇವಾಗ ನಿದ್ದೆ ಮಾಡ್ತೀನಿ, ನೀವು ನಿದ್ದೆ ಮಾಡಿ ಗೈಸ್. ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನನಗೆ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಗೈಸ್. ಬಾಯ್. ಹಾಗೆ ಏನು ಗೊತ್ತಾ ಗೈಸ್, ಡೈಲಿ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋರಿಗೆ ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ನನ್ನನ್ನು ಇದೇ ಥರ ಬೆಳೆಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಗೈಸ್. ಬಾಯ್ ಗೈಸ್, ಗುಡ್ ನೈಟ್.